ಬಿವೈ ವಿಜಯೇಂದ್ರ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರದ ಆರೋಪ ಕೇಳಿಬರ್ತಾ ಇದೆ. ವಿಜಯೇಂದ್ರಗೆ ಡಿಕೆ ಶಿವಕುಮಾರ್ ಜೊತೆ ಆತ್ಮೀಯತೆ ಇದೆ ಅಂತ ಸದ್ಯ ವದಂತಿ ಹರಡ್ತಾ ಇದೆಯಲ್ಲ, ಈ ವಿಜಯೇಂದ್ರ ವಿರುದ್ಧ ಪಕ್ಷದೊಳಗೆ ಷಡ್ಯಂತ್ರ ನಡೀತಾ ಇದೆಯಾ? ಈ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ವಿಜಯೇಂದ್ರ ವರ್ಚಸ್ಸು ಕುಗ್ಗಿಸೋಕೆ ಅಪಪ್ರಚಾರ ನಡೀತಾ ಇದೆಯಾ ರಾಜ್ಯದಲ್ಲಿ, ಅದು ಕೂಡ ಬಿಜೆಪಿ ಪಕ್ಷದಲ್ಲಿ. ಬಿವೈ ವಿಜಯೇಂದ್ರ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರದ ಆರೋಪ ಕೇಳಿಬರ್ತಾ ಇದೆ. ವಿಜಯೇಂದ್ರಗೆ ಡಿಕೆ ಶಿವಕುಮಾರ್ ಜೊತೆ ಆತ್ಮೀಯತೆ ಇದೆ ಅಂತ ಎಂಬ ವದಂತಿಗಳು ಸದ್ಯ ಹರಡ್ತಾ ಇದೆ. ವಿಜಯೇಂದ್ರ ವಿರುದ್ಧ ಸದ್ಯ ಪಕ್ಷದೊಳಗೆ ಷಡ್ಯಂತ್ರ ಏನಾದರೂ ನಡೀತಾ ಇದೆಯಾ? ಬಿಜೆಪಿ ಪಕ್ಷದೊಳಗೆ ಬಿವೈವಿ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ? ಸದ್ಯ ವಿಜಯೇಂದ್ರ ವರ್ಚಸ್ಸು ಕುಗ್ಗಿಸೋಕೆ ಅಪಪ್ರಚಾರ ಏನಾದರೂ ಮಾಡ್ತಾ ಇದ್ದಾರೆ ಪಕ್ಷದೊಳಗಿನವರು. ನೋಡಿ, ನವೆಂಬರ್ ಬಳಿಕವೂ ಕೂಡ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಎಂಬ ಪ್ರಶ್ನೆ ಸದ್ಯ ಉದ್ಭವ ಆಗಿರೋದು. ಜನಪ್ರಿಯತೆನ ಸಹಿಸಲಾಗದೆ ಸ್ವಾರ್ಥ ಶಕ್ತಿಗಳು ಸಂಚು ರೂಪಿಸ್ತಾ ಇದ್ದಾರೆ ಅಂತ ಹೇಳಿ ಸದ್ಯ ರೇಣುಕಾಚಾರ್ಯ ಆರೋಪ ಮಾಡ್ತಿದ್ದಾರೆ. ಎಡಿಟ್ ಮಾಡಿದ ವಿಡಿಯೋವನ್ನ ಸೋರಿಕೆ ಮಾಡಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ರೇಣುಕಾಚಾರ್ಯ ಬಿವೈ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ವಿಜಯೇಂದ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಹೇಳ್ಬಿಟ್ಟು ಮಾಜಿ ಸಚಿವ ರೇಣುಕಾಚಾರ್ಯ ಮಾತನ್ನ ಹೇಳಿರುವಂತದ್ದು. ನೋಡಿ, ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವರ್ಚಸ್ ಕುಗ್ಗಿಸೋಕೆ ಬಿಜೆಪಿ ಪಕ್ಷದೊಳಗೆ ಕೆಲವರು ಸಂಚನ ಮಾಡ್ತಾ ಇದ್ದಾರೆ ಅಂತ ಈಗ ರೇಣುಕಾಚಾರ್ಯ ಇಲ್ಲಿ ಬಿವೈವಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅದು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವಿಜಯೇಂದ್ರ ಅವರಿಗೆ ಆತ್ಮೀಯ ಸಂಬಂಧ ಇದೆ ಎಂಬ ಅರ್ಥದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇದಕ್ಕಾಗಿ ಎಡಿಟ್ ಮಾಡಲಾದಂತಹ ವಿಡಿಯೋವನ್ನ ಉದ್ದೇಶಪೂರ್ವಕವಾಗಿ ಸೋರಿಕೆ ಮಾಡಿದ್ದಾರೆ, ವೈರಲ್ ಮಾಡಿದ್ದಾರೆ ಅಂತ ಸದ್ಯ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆರೋಪಿಸಿರುವಂತದ್ದು. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಪಕ್ಷದೊಳಗೆ ಕೆಲವರು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ, ಜೊತೆಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅದು ಯಾಕೆ? ವಿಜಯೇಂದ್ರ ಹೆಚ್ಚಾಗಿ ಜನಪ್ರಿಯತೆ ಆಗ್ತಾ ಇದ್ದಾರಲ್ಲ, ಮತ್ತು ಪಕ್ಷದಲ್ಲಿ ಬೆಳೀತಾ ಇರುವಂತಹ ಪ್ರಭಾವವನ್ನು ಕುಗ್ಗಿಸೋಕೆ ಆ ಉದ್ದೇಶದಿಂದ ಕೆಲವು ಸ್ವಾರ್ಥ ಶಕ್ತಿಗಳು ಸಂಚನ ರೂಪಿಸ್ತಾ ಇದೆ. ಮತ್ತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವಿಜಯೇಂದ್ರ ಅವರಿಗೆ ಆತ್ಮೀಯ ಸಂಬಂಧ ಇದೆ ಎಂಬ ಆ ಅರ್ಥದಲ್ಲಿ ವದಂತಿಗಳನ್ನು ಕೂಡ ಹಬ್ಬಿಸ್ತಾ ಇದ್ದಾರೆ. ಇದು ಆರೋಪಗಳಿಗೆ ಬಲ ನೀಡುವ ಉದ್ದೇಶದಿಂದ ಮತ್ತೆ ದುರುದ್ದೇಶಪೂರ್ವಕವಾಗಿ ಎಡಿಟ್ ಮಾಡಲಾದ ವಿಡಿಯೋವನ್ನ ಸೋರಿಕೆ ಮಾಡಲಾಗಿದೆ. ವಿಜಯೇಂದ್ರ ಅವರ ವರ್ಚಸ್ಸನ್ನು ಕುಗ್ಗಿಸೋಕೆ ಕೆಲವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂಚಿಗಳು ಯಶಸ್ವಿಯಾಗೋದಿಲ್ಲ ಅಂತ ಇಲ್ಲಿ ರೇಣುಕಾಚಾರ್ಯ ಹೇಳಿರೋದು. ನವೆಂಬರ್ನಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯವಾಗಲಿರುವ ಕುರಿತು ಕೇಳಿದಂತ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ವಿಜಯೇಂದ್ರ ಅವರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅವರು ನವೆಂಬರ್ ನಂತರವೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎಂಬ ನಂಬಿಕೆ ನನಗಿದೆ ಅಂತ ಇಲ್ಲಿ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ರೇಣುಕಾಚಾರ್ಯ.